ದಶಕಗಳಿಂದ ರೈತರು ಉತ್ತಮ ಗುಣಮಟ್ಟದ ಮತ್ತು ಹೆಚ್ಚಿನ ಉತ್ಪನ್ನಕ್ಕಾಗಿ ಸದಾ ರಸಗೊಬ್ಬರಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಆದರೆ ಸಾಂಪ್ರದಾಯಿಕ ರಸಗೊಬ್ಬರಗಳು ಏಕೆ? ಈ ಗೊಬ್ಬರಗಳು ನವೀನತೆಯನ್ನು ಕಳೆದುಕೊಂಡಿವೆ. ಏಕೆಂದರೆ ಪೋಷಕಾಂಶಗಳ ಬಳಕೆಯ ಕಾರ್ಯಕ್ಷಮತೆ ಕುಂಠಿತವಾಗಿದೆ. ಅದು 5 ದಶಕಗಳಿಂದ ಬದಲಾಗದೇ ಇದೆ. ವಾಸ್ತವದಲ್ಲಿ ನೀಡಲಾದ ಹೆಚ್ಚಿನ ಪೋಷಕಾಂಶಗಳು ನಷ್ಟವಾಗುತ್ತವೆ ಅಥವಾ ಮಣ್ಣಿನಲ್ಲಿ ಸ್ಥಿರಗೊಂಡು ಗಿಡಕ್ಕೆ ಲಭ್ಯವಾಗುತ್ತಿಲ್ಲ. ಬನ್ನಿ ಸಾಂಪ್ರದಾಯಿಕ ಡಿಎಪಿ ರಸಗೊಬ್ಬರದ ಬಗ್ಗೆ ತಿಳಿಯೋಣ. ಇದರಲ್ಲಿ ರಂಜಕ ಇದೆ. ಅದು ಮಣ್ಣಿನಲ್ಲಿ ತುಂಬಾ ನಿಶ್ಚಲವಾಗಿರುತ್ತದೆ. ಕೇವಲ 1 ಮಿಲಿಮೀಟರ್ನಿಂದ 2 ಮಿಲಿಮೀಟರ್ನವರೆಗೆ ಮಾತ್ರ ಚಲಿಸುತ್ತದೆ. ಗಿಡಕ್ಕೆ ತಲುಪುವುದೇ ತುಂಬಾ ಕಷ್ಟ. ಲೀಚಿಂಗ್ ಕಾರಣದಿಂದ ಪೋಷಕಾಂಶಗಳು ಇನ್ನಷ್ಟು ನಷ್ಟವಾಗುತ್ತವೆ ಮತ್ತು ಗಾಳಿಯಲ್ಲಿ ಹಾವಿಯಾಗಿ ನಷ್ಟವಾಗುತ್ತವೆ. ನೀವು ಯೋಚಿಸುತ್ತಿರಬಹುದು, ಎಲೆಗಳ ಮೇಲೆ ಸಿಂಪಡಿಸಬಹುದಾದ ರಸಗೊಬ್ಬರಗಳ ಬಳಕೆ ಬಹುಶಃ ಸೂಕ್ತವೆಂದು, ಅಲ್ಲವೇ? ಅವು 10 ರಿಂದ 48 ಗಂಟೆಗಳ ಒಳಗೆ ಹೀರಿಕೊಳ್ಳುವಲ್ಲಿ ಮತ್ತು ಬಳಸಿಕೊಳ್ಳುವಲ್ಲಿ ಸ್ವಲ್ಪ ಉತ್ತಮವಾಗಿದ್ದರೂ ಇನ್ನೂ ಹಲವು ಸಮಸ್ಯೆಗಳಿವೆ. ಪೋಷಕಾಂಶಗಳ ಜೀವಕೋಶ ಪ್ರವೇಶ ಮತ್ತು ನಿಯಂತ್ರಿತ ವಿತರಣೆ ಇನ್ನೂ ಸಮರ್ಪಕವಾಗಿ ನಡೆಯುತ್ತಿಲ್ಲ. ಇದು ಡಿಫ್ಯೂಷನ್ ಈಕ್ವಿಲಿಬ್ರಿಯಂ ಎಂಬ ಕ್ರಿಯೆಯಿಂದ ಉಂಟಾಗುತ್ತದೆ. ಅಂದರೆ ಸಸ್ಯ ಜೀವಕೋಶದ ಒಳಭಾಗ ಮತ್ತು ಹೊರಭಾಗದಲ್ಲಿ ಗೊಬ್ಬರದ ಅಯಾನ್ಗಳ ಪ್ರಮಾಣ ಸಮಾನವಾಗಿದ್ದಾಗ ಗಿಡವು ಗೊಬ್ಬರವನ್ನು ತನ್ನ ಒಳಗೆ ತೆಗೆದುಕೊಳ್ಳುವುದನ್ನು ನಿಲ್ಲಿಸುತ್ತದೆ. ಈ ಸವಾಲುಗಳನ್ನು ಎದುರಿಸಲು ನಾವು ನ್ಯಾನೋ ತಂತ್ರಜ್ಞಾನವನ್ನು ಆಯ್ಕೆ ಮಾಡಿಕೊಂಡೆವು. ಕೋರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಪ್ರಸ್ತುತಪಡಿಸುತ್ತಿದೆ ಗ್ರೋಮೋರ್ ನ್ಯಾನೋ ಡಿಎಪಿ ರಸಗೊಬ್ಬರ. ಒಂದು ವಿಶಿಷ್ಟ ಉತ್ಪನ್ನ. ಇದರಲ್ಲಿ ಪೋಷಕಾಂಶಗಳು ನ್ಯಾನೋ ಕಣಗಳ ರೂಪದಲ್ಲಿರುತ್ತದೆ ಮತ್ತು ಈ ಕಣಗಳನ್ನು ನೈಸರ್ಗಿಕ ಪಾಲಿಮರ್ಗಳೊಂದಿಗೆ ಅಳವಡಿಸಲ್ಪಟ್ಟಿದೆ. 80%ಕ್ಕೂ ಹೆಚ್ಚು ಗೊಬ್ಬರದ ಕಣಗಳು 50 ನ್ಯಾನೋಮೀಟರ್ಗಿಂತಲೂ ಚಿಕ್ಕದಾಗಿವೆ. ಗ್ರೋಮೋರ್ ನ್ಯಾನೋ ಗೊಬ್ಬರ ಸಿಂಪಡಿಸಿದ ನಂತರ ಎಲೆಗಳ ಮೂಲಕ ಹೀರಿಕೊಳ್ಳುತ್ತದೆ. ನಂತರ ಈ ಗೊಬ್ಬರದ ಕಣಗಳು ಗಿಡಗಳ ಸ್ಟೊಮ್ಯಾಟಾ ಮೂಲಕ ಒಳಹೋಗುತ್ತವೆ. ಇದರ ಸರಾಸರಿ ರಂಧ್ರದ ಗಾತ್ರ 170 ರಿಂದ 930 ನ್ಯಾನೋಮೀಟರ್ಗಳವರೆಗೆ ಇರುತ್ತದೆ. ಆದ್ದರಿಂದ ನ್ಯಾನೋ ಗೊಬ್ಬರದ ಕಣಗಳು ಸುಲಭವಾಗಿ ಒಳಹೋಗುತ್ತವೆ. ಜೀವಕೋಶ ಪೊರೆ ಮುರಿದು ಪಾಲಿಮರ್ ಲೇಪಿತ ನ್ಯಾನೋ ಗೊಬ್ಬರವನ್ನು ಒಳಗೆ ತೆಗೆದುಕೊಳ್ಳುತ್ತದೆ. ನಂತರ ಅದು ತನ್ನ ಮೂಲ ಸ್ವರೂಪಕ್ಕೆ ಮರಳುತ್ತದೆ. ಈ ವಿಶಿಷ್ಟ ಪ್ರವೇಶ ಕ್ರಮವನ್ನು ಎಂಡೋಸೈಟೋಸಿಸ್ ಎಂದು ಕರೆಯಲಾಗುತ್ತದೆ. ನಂತರ ಪಾಲಿಮರ್ನಲ್ಲಿ ಅಳವಡಿಸಲ್ಪಟ್ಟ ನ್ಯಾನೋ ಗೊಬ್ಬರವನ್ನು ಕೋಶದ ಒಳಗೆ ಸಾಗಿಸಲಾಗುತ್ತದೆ ಮತ್ತು ಒಳಗಿನ ವಿಭಾಗದಲ್ಲಿ ಸಂಗ್ರಹಿಸಲಾಗುತ್ತದೆ. ಒಳಗೆ ಹೋದ ನಂತರ ಪಾಲಿಮರ್ ಕರಗುತ್ತದೆ ಮತ್ತು ಪೋಷಕಾಂಶಗಳು ಬಿಡುಗಡೆಯಾಗುತ್ತದೆ. ಹೀರಿಕೊಂಡ ನಂತರ ನ್ಯಾನೋ ಗೊಬ್ಬರವು 2 ಮಾರ್ಗಗಳಲ್ಲಿ ಗಿಡದ ಒಳಗೆ ಹರಡುತ್ತದೆ. ಅಪೋಪ್ಲಾಸ್ಟಿಕ್, ಜೀವಕೋಶಗಳ ನಡುವೆ ಇರುವ ಜಾಗದಲ್ಲಿ ಚಲಿಸುವುದು. ಸಿಂಪ್ಲಾಸ್ಟಿಕ್, ಜೀವಕೋಶಗಳ ಒಳಗೆ ಪ್ಲಾಸ್ಮೋಡೆಸ್ಮಾಟಾ ಮೂಲಕ ಚಲಿಸುವುದು. ಈ ಪೋಷಕಾಂಶಗಳ ಜೊತೆಗೆ ಗ್ರೋಮೋರ್ ನ್ಯಾನೋ ಡಿಎಪಿ ದ್ಯುತಿಸಂಶ್ಲೇಷಣೆ ಕ್ರಿಯೆಗೆ ರಂಜಕವನ್ನು ಒದಗಿಸುತ್ತದೆ. ಇತರೆ ಎಲೆಗಳ ಮೇಲೆ ಸಿಂಪಡಿಸಬಹುದಾದ ರಸಗೊಬ್ಬರಗಳು ಸಾಮಾನ್ಯವಾಗಿ 10 ರಿಂದ 48 ಗಂಟೆಗಳನ್ನು ತೆಗೆದುಕೊಳ್ಳುವುದು. ಆದರೆ ನ್ಯಾನೋ ಗೊಬ್ಬರವು ಸಿಂಪಡಿಸಿದ 2 ಗಂಟೆಗಳ ಒಳಗೆ ಹೀರಿಕೊಳ್ಳುತ್ತದೆ. ಒಮ್ಮೆ ಹೀರಿಕೊಂಡ ಮೇಲೆ ನಿಯಂತ್ರಿತ ಪೋಷಕಾಂಶ ಬಿಡುಗಡೆ ಮೂಲಕ ಎನ್ಸೈಮಿಕ್ ಕ್ರಿಯೆಗಳನ್ನು ಉತ್ತೇಜಿಸುತ್ತದೆ. ಇದರಿಂದ ಪೋಷಕಾಂಶಗಳ ಬಳಸುವಿಕೆ ಮತ್ತು ಮೆಟಬಾಲಿಸಂ ಉತ್ತಮವಾಗುತ್ತದೆ. ನ್ಯಾನೋ ಡಿಎಪಿ ಡ್ರೋನ್ಗಳಿಗೂ ಸಹ ಸೂಕ್ತವಾಗಿದೆ. ದೊಡ್ಡ ಪ್ರಮಾಣದ ಕಡಿಮೆ ವೆಚ್ಚದ ಸಿಂಪಡಣೆಗೆ ಪರಿಪೂರ್ಣವಾಗಿದೆ. ಗಾತ್ರದಲ್ಲಿ ಚಿಕ್ಕದು, ಆದರೆ ಲಾಭದಲ್ಲಿ ದೊಡ್ಡದು. ಗ್ರೋಮೋರ್ ನ್ಯಾನೋ ಡಿಎಪಿ ಕೃಷಿಯಲ್ಲಿ ಕ್ರಾಂತಿ ತರುವುದಕ್ಕೆ ಸಿದ್ಧವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮನ್ನು ಸಂಪರ್ಕಿಸಿ.